ನಮಸ್ಕಾರ. ಬಿಗ್ ಬಾಸ್ನಲ್ಲಿ ಈಗ ಟಿ ಆರ್ ಪಿನ ಅಪ್ ಮಾಡೋಕ್ಕೋಸ್ಕರ ಒಂದು ಸ್ಟ್ರಾಟಜಿಕ್ ಐಡಿಯಾ ತಂದಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ಈಗ ಬಿಗ್ ಬಾಸ್ ಒಂದು ಮಟ್ಟಿಗೆ ಸಕ್ಸಸ್ಫುಲ್ ಕೂಡ ಆಗಿದ್ದಾರೆ ಅಂತ ಕೂಡ ಈಗ ಹೇಳ್ಬೋದು. ಈ ರಜತ್ ಮತ್ತು ಶೋಭಾ ಶೆಟ್ಟಿ ನೀವು ಅಗ್ನಿಸಾಕ್ಷಿ ಸೀರಿಯಲ್ನಲ್ಲಿ ಹಿಂದೆ ನೋಡಿರ್ತೀರ. ಇನ್ನು ರಜತ್ ರೀಲ್ಸ್ ಮಾಡಿಕೊಂಡು ನಂತರ ಕೆಲವೊಂದು ಗಂಡ ಹೆಂಡತಿ ರಿಯಾಲಿಟಿ ಶೋಗಳಲ್ಲಿ ಆತ ಭಾಗವಹಿಸಿದ್ದ ಅಂತ ಹೇಳ್ತಾರೆ. ನಂಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಬಟ್ ರೀಲ್ಸ್ ಮಾಡ್ಕೊಂಡಿದ್ದನ್ನು ನಾನು ನೋಡಿದ್ದೀನಿ. ಇನ್ನು ಶೋಭಾ ಶೆಟ್ಟಿ ಅಗ್ನಿಸಾಕ್ಷಿ ಸೀರಿಯಲ್ನಲ್ಲಿ ಮಾಡಿದ್ದಲ್ದಲೆ ತೆಲುಗು ಬಿಗ್ ಬಾಸ್ನಲ್ಲಿ ಸಿಕ್ಕಾಪಟ್ಟೆ ವೈಲೆಂಟಾಗಿ ಕೂಡ ಆಡಿದಂಥ ಸ್ಪರ್ಧಿಯವರು. ಬಿಗ್ ಬಾಸ್ ಏನು ಹೊಸ್ತಲ್ಲ, ಬಿಗ್ ಬಾಸಲ್ಲಿ ತುಂಬಾ ಇದ್ರಾಗ ಆಡಿದ್ದಾರೆ. ಅವ್ರನ್ನ ಇಲ್ಲಿಗೆ ತೊಗೊಂಬಂದಿದ್ದಾರೆ. ಈಗ ಶೋಭಾ ಶೆಟ್ಟಿ ಮತ್ತು ರಜತ್ ಬಂದಿರೋದು ಮತ್ತಷ್ಟು ಈಗ ಬೆಂಕಿ ಇದಾಗ್ದಂಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಏಕೆಂದರೆ ಇಷ್ಟು ದಿನ ಈಗ ಬಿಗ್ ಬಾಸ್ ಹೇಗಾಗಿತ್ತು ಸಪ್ಪೆ ಆಗಿತ್ತು, ಈಗ ಅದು ಬೇರೆ ಒಂದು ಹಂತಕ್ಕೆ ಈಗ ಹೋಗೋ ರೀತಿಯಲ್ಲಿ ಕಾಣ್ತಾ ಇದೆ. ಇದೊಂದು ಒಳ್ಳೆ ಬೆಳವಣಿಗೆ. ಬಟ್ ಈ ರಿಸ್ಕ್ ಬೇಕಿತ್ತು. ಈಗ ಸದ್ಯಕ್ಕೆ ಇದು ತೊಗೊಂಡಿಲ್ಲ, ಭಾಳ ಕಷ್ಟ ಆಗುತ್ತೋ. ಬಟ್ ಇನ್ನೊಂದು ಕಡೆ ಲಾಯರ್ ಜಗದೀಶ್ ನಾನು ಮತ್ತೆ ಹೋಗ್ತೀನಿ, ನನಗೆ ಲಾಸ್ಟ್ 40 ದಿನ ನಂಗೆ ಕರಿತೀನಿ ಅಂತ ಹೇಳಿದ್ದಾರೆ ಅಂತ ಹೇಳ್ಕೊಂಡು ತಿರುಗ್ತವ್ರೆ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಬಿಗ್ ಬಾಸ್ನಲ್ಲಿ ಕರೆಯೋದನ್ನು ಹೇಳೋದನ್ನು ಯಾವುದು ಹೇಳೋಂಗಿಲ್ಲ, ಅದು ಪ್ರೋಟೋಕಾಲ್ ಕೂಡ ಹೌದು. ಏನೋ ಗೊತ್ತಿಲ್ಲ. ಒಟ್ಟಿಗೆ ಅವ್ರು ಇದ್ದಿದ್ರೆ ಮತ್ತು ಟಿ ಆರ್ ಪಿ ಚೆನ್ನಾಗಿರೋದು ಇನ್ನೂ ಮಾತ್ರ. ಬಟ್ ಈ ಇವರಿಬ್ಬರು ಬಂದಿರೋದಕ್ಕೆ ಟಿ ಆರ್ ಪಿಲಿನ ಬದಲಾವಣೆಗಳು ಆಗ್ಬೋದಾ, ಮತ್ತು ಬಿಗ್ ಬಾಸ್ ಸಪ್ಪೆ ಆಗಿತ್ತು, ಈಗಲಿಂದ ಒಂದು ಚೆನ್ನಾಗಿ ಕಾಣುತ್ತಾ ಎಂಬುದು ಕಾದು ನೋಡಬೇಕಾಗಿದೆ. ಧನ್ಯವಾದ.